Watch India's largest kids library only on Jio Hotstar. Download the app now. ಈಗ ವೇದಾಸ್ ಸಿಟಿಗೆ ಅಂತ ನೆಮ್ಮದಿ ಅನ್ನೋದು ಇಲ್ಲದ ಹಾಗಾಗಿದೆ. ಎಲ್ಲಿಂದ ಬಂತೋ ಗೊತ್ತಿಲ್ಲ, ಒಂದು ಜಾಯಿಂಟ್ ಮಂಕಿ ನಗರದಲ್ಲಿ ಎಲ್ಲ ಹೊಡೆದಾಟ ಬಡದಾಟಗಳನ್ನ ಮಾಡ್ತಾ ಇದೆ. ಯಾರಿಗೂ ಗೊತ್ತಿಲ್ಲ ಇಷ್ಟು ದೊಡ್ಡ ಜಾಯಿಂಟ್ ಮಂಕಿ ಎಲ್ಲಿಂದ ಬಂತು ಅನ್ನೋದು. ಜನಗಳು ಹೆದರ್ಕೊಂಡಿದ್ದಾರೆ. ಇಲ್ಲಿ ನೋಡಿ, ಊರ್ ತುಂಬಾ ಕಷ್ಟ ಶುರುವಾಗಿದೆ. ಈ ಲಡ್ಡು ಸಿಂಗ್ ಎಲ್ಲಿ ಹೋದ್ರು ಅಂತ ಗೊತ್ತೇ ಇಲ್ಲ. ಸ್ವಾಗತ ಮಾಡಕ್ ರೆಡಿಯಾಗಿರಿ ಎಲ್ಲಾರು. ನೀನು ಹಾಗೆಲ್ಲ ಮಾತಾಡಬೇಡ. ವೇದಾಸ್ ಸಿಟಿಯಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ಲಡ್ಡು ಸಿಂಗ್ ಅದನ್ನ ಪರಿಹಾರ ಮಾಡ್ತಾರೆ. ಅಯ್ಯೋ ಕೋತಿ, ಅಯ್ಯೋ ಕೋತಿ, ಓಡಿ ಕೋತಿ. ಶಿವ, ನಾನು ಲಡ್ಡು ಸಿಂಗ್. ಶಿವ, ಬೇಗ ಏನಾದ್ರೂ ಮಾಡು. ಹೊರಗಡೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಇಡೀ ಪೊಲೀಸ್ ಫೋರ್ಸ್ ಹಾಕಿದ್ರು ಏನು ಮಾಡಕ್ ಆಗ್ತಾ ಇಲ್ಲ. ಮಾತಾಡು ಕೋತಿ, ಏನಪ್ಪ ಮಾಡೋದು? ಯಾರ ಹತ್ರ ಮಾತಾಡ್ತಿದೆ? ಮಾಡ್ತೀನಿ ತಾಳು. ಬೇಗ ನಡಿ. ಶಿವ, ಇದು ನಿಂಗೆ ಹೊಡೆದೋಡೆ ಓಡಿಸ್ಬೇಕು. ಹೋಗಲ್ಲ ಇದು. ಗೊತ್ತಿತ್ತು ನಿಜವಾದ ಕೋತಿ ಅಲ್ಲ ಅಂತ. ಅಯ್ಯಯ್ಯೋ, ಆ ಮಗುನ ಯಾರಾದ್ರೂ ಕಾಪಾಡಿ ಅದನ್ನ. ಬಿಡು ನನ್ನ. ಶಿವ, ಥ್ಯಾಂಕ್ ಯು ಶಿವ. ಇಲ್ಲ, ಯಾರು ಆ ಮಂಕಿನ ಹೊಡಿಬೇಡಿ. ಯಾಕಂದ್ರೆ ಅದು ನನ್ನ ಎಕ್ಸ್ಪೆರಿಮೆಂಟ್ ನ ಒಂದು ಭಾಗ. ನಾನು ಅದನ್ನ ಶಾಂತವಾಗಿ ಮತ್ತೆ ಬಲಶಾಲಿಯಾಗಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ನನ್ನ ಕ್ಯಾಲ್ಕುಲೇಷನ್ ಇಂದ ಸ್ವಲ್ಪ ತಪ್ಪಾಗಿದೆ. ನಿಮ್ಮ ಎಕ್ಸ್ಪೆರಿಮೆಂಟ್ ನಿಂದಾಗಿ ಇಡೀ ವೇದಾಸ್ ಸಿಟಿನೇ ಹಾಳಾಗಿ ಹೋಗ್ತಾ ಇದೆ. ಇದಕ್ ನೀವೇ ಕಾರಣ. ಪ್ರಾಬ್ಲಮ್ ಇನ್ನೂ ತುಂಬಾ ದೊಡ್ಡದೇನೆ, ಆದ್ರೆ ಹೇಗಾದ್ರೂ ಮಾಡಿ ಅದನ್ನ ಒಂದು ತರ ಕಂಟ್ರೋಲ್ ಮಾಡ್ಬೇಕಾಗತ್ತೆ. ಇಂಥ ಪ್ರಾಬ್ಲಮ್ಗಳು ನಮ್ಮೂರಲ್ಲಂತೂ ಮಾಮೂಲಿ ಆಗ್ಬಿಟ್ಟಿವೆ. ಒಂದ್ಸಲ ನಮ್ಮೂರಲ್ಲಿ ಒಂದ್ ಭಯಾನಕ ತೋಳ ಬಂದ್ಬಿಟ್ಟಿತ್ತು. ಜನರು ಅದನ್ನ ಹಿಡ್ಕೊಳಕ್ಕೆ ಏನೇನೋ ಸರ್ಕಸ್ ಮಾಡಿದ್ರು, ಆದ್ರೆ ಯಾವ್ದು ಪ್ರಯೋಜನ ಬರ್ಲಿಲ್ಲ. ಅದಕ್ಕೆ ಒಬ್ಬ ಮನುಷ್ಯ ಒಂದ್ ಐಡಿಯಾ ಮಾಡ್ದ. ಅವನು ತೋಳದ ತರ ಒಂದ್ ವೇಷ ಹಾಕೊಂಡ್ಬಿಟ್ಟು ಒಂದ್ ಜಾಗದಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟ. ಅವಾಗ ನಿಜವಾದ ತೋಳ ಅಲ್ಲಿ ಹೋಗ್ಬೇಕಾದ್ರೆ ಈ ಮನುಷ್ಯ ತೋಳ ನೋಡ್ಬಿಟ್ಟು ಅದಕ್ಕನ್ಸ್ತು ಇದು ನಂತರನೇ ಇದೆ ಅಂತ. ಆ ನಿಜವಾದ ತೋಳ ಈ ನಕಲಿ ತೋಳದ ಹತ್ರ ಹೋದಾಗ ಆ ಮನುಷ್ಯ ಅದ್ರ ಮೇಲೆ ಬಲೆ ಹಾಕ್ಬಿಟ್ಟ. ಆಮೇಲೆ ಅದನ್ನ ಹಿಡ್ಕೊಂಡ್ಬಿಟ್ಟ. ವಾವ್ ಆದಿ, ಎಷ್ಟು ಸೂಪರ್ ಐಡಿಯಾ ಇದು. ಆದಿ, ನೀನ್ ಹೇಳ್ತಿರೋದು ಆ ಜಾಯಿಂಟ್ ಮಂಕಿ ಹತ್ರ ಒಂದು ಮಂಕಿ ಕಾಸ್ಟ್ಯೂಮ್ ಹಾಕೊಂಡು ಹೋಗ್ಬೇಕಂತನಾ? ಆದ್ರೆ ಇದಕ್ಕೂನು ತುಂಬಾ ಚೆನ್ನಾಗಿ ಪ್ಲಾನಿಂಗ್ ಮಾಡ್ಬೇಕಾಗತ್ತೆ. ಲಡ್ಡು ಸಿಂಗ್ ಸರ್, ನೀವು ಏನ್ ಮಾಡ್ತಿದ್ದೀರಾ? ನಾನು ನಿಮ್ಮ ಹತ್ರ ಏನೋ ಹೇಳೋದಕ್ ಬಂದಿದ್ದೀನಿ. ನಾನು ಕೋತಿ ವೇಷ ಹಾಕೊಂಡು ಆ ಕೋತಿ ಹತ್ರ ಹೋಗ್ಬೇಕು ಅನ್ಕೊಂಡಿದ್ದೀನಿ. ಆಮೇಲೆ ಅದನ್ನ ಹಿಡ್ದಾಕ್ಬಿಡ್ತೀನಿ. ಲಡ್ಡು ಸಿಂಗ್ ಹೆಸರು ಸುಮ್ನೆ ಫೇಮಸ್ ಆಗ್ಲಿಲ್ಲ. ಹೇಗಿದೆ ನನ್ನ ಐಡಿಯಾ? ಹೇಳಿ 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 ಲಡ್ಡು ಸಿಂಗ್ ಸರ್, ನಿಂತ್ಕೊಳ್ಳಿ ಒಂದ್ ನಿಮಿಷ. ಇಲ್ಲ 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 ಶಿವ, ನನ್ನನ್ನು ತಡೆಯೋದಕ್ಕಾಗಲ್ಲ. ಈಗ ನಾನು ಅದನ್ನ ಹಿಡಿಯೋ ಸಮಯ. ನಾನು ಆ ಕೋತಿನ ಹಿಡಿತೀನಿ. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಯಾವುದೇ ಕೋತಿ ತೊಂದರೆ ಕೊಡ್ತಾ ಇದ್ರೂನು ಉಳಿದು ಕೋತಿಗಳು ಹೇಳ್ತವೆ ತೊಂದರೆ ಕೊಡಬೇಡ, ಇಲ್ಲಾಂದ್ರೆ ಲಡ್ಡು ಸಿಂಗ್ ಬಂದ್ಬಿಡ್ತಾರೆ.
ಶಿವ ಅಯ್ಯೋ ಹೊಡೆದ್ ಬಿಡ್ತು ಎಲ್ಲೆಲ್ಲೋ ಹೊಡೆದ್ ಬಿಡ್ತು ಅಯ್ಯೋ ನನಗೆ ಗೊತ್ತಾಗ್ತಾ ಇಲ್ಲ ವೇಷ ಹಾಕೊಂಡು ಕೋತಿ ಹಿಡಿಯೋ ಐಡಿಯಾ ಫೇಲ್ ಆಗ್ಬಿಡ್ತು ಲಡ್ಡು ಸಿಂಗ್ ಸರ್ ನಾವೇನಾದ್ರೂ ಯೋಚನೆ ಮಾಡ್ಲೇಬೇಕಾಗತ್ತೆ. ಆದ್ರೆ ನ್ಯೂಸ್ ಚಾನೆಲ್ ನೋಡಿ ನೋಡಿ ನನ್ಗೆ ಒಂದಂತೂ ಗೊತ್ತಾಗಿದೆ, ಅದು ಯಾವಾಗ ಈ ತರ ಎಲ್ಲ ಮಾಡುತ್ತೋ ಅದು ಮುಗ್ದಾದ್ಮೇಲೆ ಒಂದು ನೀರಿರೋ ಸ್ಥಳಕ್ಕೆ ಹೋಗುತ್ತೆ. ಅಂದ್ರೆ ಯಾವ್ದಾದ್ರು ನದಿ ಹತ್ರ ಓಡ್ ಹೋಗ್ಬಿಡುತ್ತದು. ಅದಕ್ಕೆ ಬಾಯಾರಿಕೆ ಆಗಿಲ್ಲ ಅಲ್ವಾ? ಸೈಂಟಿಸ್ಟ್ ಸರ್ನ ನೋಡ್ಬೇಕು. ಸರ್, ನಾನ್ ನೋಡಿರೋ ಹಾಗೆ ಯಾವಾಗ್ಲೂ ಅದು ನೀರಿರೋ ಸ್ಥಳಕ್ಕೆ ಓಡ್ ಹೋಗುತ್ತೆ. ಅದಕ್ಕೆ ಬಾಯಾರಿಕೆ ಆಗಿರ್ಬೋದಲ್ವಾ? ನೀವ್ಯಾಕೆ ಅದಕ್ಕೆ ನೀರ್ ಕೊಟ್ಟಿಲ್ಲ? ಯಾಕಂದ್ರೆ ಈ ಇನ್ವೆನ್ಷನ್ ಅಲ್ಲಿ ನೀರಿನ ಅವಶ್ಯಕತೆ ತುಂಬಾ ಬರುತ್ತೆ. ನಾನು ಎಲ್ಲಾ ಕಡೆನೂ ನೀರನ್ನ ಇಟ್ಟಿದ್ದೀನಿ. ಎಲ್ಲಿ ನೀರಿರುತ್ತೋ ಅಲ್ಲಿಗೆ ಖಂಡಿತ ಬರುತ್ತದು. ಆಗ ಅದನ್ನ ಹಿಡ್ಕೊಂಡ್ ಬಿಡ್ಬಹುದು. ಸರ್, ಇಲ್ಲೇ ನೀವು ತಪ್ಪು ಮಾಡ್ತಿರೋದು. ಅದಕ್ಕೆ ಬಾಯಾರಿಕೆ ಆಗಿದೆ ಮತ್ತೆ ಎಲ್ಲೂ ನೀರ್ ಸಿಗ್ತಾ ಇಲ್ಲ. ಅದಕ್ಕೆ ಅದು ಕೋಪಗೊಂಡು ಎಲ್ಲಾ ಕಡೆ ಈ ತರ ಮಾಡ್ತಾ ಇದೆ. ಆದ್ರೆ ಶಿವ, ಅದೇನಾದ್ರೂ ನೀರ್ ಕುಡ್ದ್ಬಿಟ್ರೆ ಅದನ್ನ ಹಿಡಿಯೋದು ತುಂಬಾ ಕಷ್ಟ ಆಗ್ಬಿಡತ್ತಲ್ಲ. ಇಲ್ಲ ಸರ್, ನೀರು ಅಮೃತದ ತರ. ಅದು ಎಲ್ರನ್ನು ತಣ್ಣಗಾಗ್ಸತ್ತೆ. ನನ್ಗೊಂದ್ ಚಾನ್ಸ್ ಕೊಡಿ. ನೀರ್ನ ಸ್ಟಾರ್ಟ್ ಮಾಡಿ. ಶಿವ, ನೀನ್ ಒಬ್ನೇ ಬೇಡ, ನಾನು ಕೂಡ ನಿನ್ ಜೊತೆಗೆ ಬರ್ತೀನಿ. ಶಿವ ತನ್ನನ್ನು ತಾನು ತೊಂದರೆಯಲ್ಲಿ ಸಿಕ್ಕಾಕೊಳ್ಸ್ಕೊಳ್ದೆ ಹೋದ್ರೆ ಸಾಕು. ಖುಷಿ ಆಗ್ತಿದೆ ಗೆಳೆಯ. ಈಗ ನಾನ್ ನಿನ್ಗೆ ಊಟ ತಂದ್ಕೊಡ್ತೀನಿ. ಶಿವ, ನಾನು ಈ ಬನಾನಾಗೆ ಆಂಟಿಡೋಸ್ ಇಂಜೆಕ್ಷನ್ ಹಾಕಿದ್ದೀನಿ. ಹೇಗಾದ್ರೂ ಮಾಡಿ ಆ ಮಂಕಿಗೆ ಇದನ್ನ ತಿನ್ನಿಸ್ಬಿಟ್ರೆ ಅದು ಸರಿ ಹೋಗ್ಬಿಡತ್ತೆ. ಶಿವ, ಕೋತಿ ವಿಷಯ ಏನಾಯ್ತು? ಬೇಗ ಅದನ್ನ ಸ್ಟೇಟಸ್ ಅಪ್ಡೇಟ್. ಶಿವ ಕೋತಿಗ್ ಬಾಳೆಹಣ್ಣು ತಿನ್ನಿಸ್ತಿದ್ದಾನೆ. ಗೆಳೆಯ, ಕರೆಕ್ಟ್ ಆಗಿ ಹಿಡ್ಕೋ. ನಾವು ಕೆಳಗೆ ಹೋಗ್ತಾ ಇದೀವಿ. ಸಾರಿ ಚಿಕ್ಕಿ, ನಾನು ನಿನ್ನನ್ನು ಸ್ವಲ್ಪ ಹೆಲ್ದಿ ಮಾಡಬೇಕು ಅಂತ ಅನ್ಕೊಂಡೆ. ಆದರೆ ಕ್ಯಾಲ್ಕುಲೇಷನ್ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗೋಯ್ತು. ಥ್ಯಾಂಕ್ ಯು ಶಿವ, ನೀನು ಎಲ್ಲರಿಗೂ ಒಂದು ಒಳ್ಳೆ ಪಾಠ ಕಲಿಸ್ದೆ. ಪ್ರಾಣಿಯಾಗ್ಲಿ ಮನುಷ್ಯರಾಗಿರ್ಲಿ ಪ್ರೀತಿಯಿಂದ ಏನ್ ಬೇಕಾದ್ರೂ ಸಾಧಿಸಬಹುದು ಅಂತ.
Watch India's largest kids library only on Geo Hotstar. Download the app now.